40,000ಕ್ಕೆ 80,000 ಬಡ್ಡಿ ಕಟ್ಟಿದರೂ ಸಹ ಇನ್ನು 1.5 ಲಕ್ಷ ಹಣ ಕೊಡಬೇಕು ಎಂದು ಮನೆಗೆ ಬೀಗ ಹಾಕಿ ಕಿರುಕುಳ. ಪೊಲೀಸ್ ಠಾಣೆ ಮೊರೆ ಹೋದ ದಂಪತಿ. ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಮತ್ತು ಬ್ಯಾಂಕುಗಳ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ ಮತ್ತು ಅದಕ್ಕೆ ಸರ್ಕಾರದಿಂದ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಗೆ ಭಯಪಡದಂತೆ ಮಾರ್ಗದರ್ಶನ ನೀಡುವಂತೆ ಸೂಚನೆ ನೀಡಿದೆ. ಆದರೆ ಇಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಸಾಲ ಪಡೆದುಕೊಂಡ ಹಣಕ್ಕೆ 3 ಪಟ್ಟು ಬಡ್ಡಿ ಕಟ್ಟಿದರೂ ಮನೆಗೆ ಬೀಗ ಜಡಿದ ಘಟನೆ ನಡೆದಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇಲ್ಲಿ ಹೀಗೆ ಪೊಲೀಸ್ ಠಾಣೆ ಮುಂದೆ ಕಣ್ಣೀರು ಸುರಿಸುತ್ತಾ ನಿಂತಿರುವ ದಂಪತಿ ಹೆಸರು ವರಲಕ್ಷ್ಮಿ ಮತ್ತು ಸುನೀಲ್. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದವರು. ಹಣಕಾಸು ಸಮಸ್ಯೆ ಇದ್ದ ಕಾರಣ 1 ವರ್ಷದ ಹಿಂದೆ ಪಕ್ಕದ ಮನೆಯ ನವೀನ್ ಎಂಬಾತನ ಬಳಿ 40,000 ಹಣ ಪಡೆದುಕೊಂಡು ಅದರಂತೆ ವರಲಕ್ಷ್ಮಿ ಮತ್ತು ಸುನೀಲ್ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಸಾಲ ಹಣವನ್ನ ಪಾವತಿಸುತ್ತಿದ್ದರು. ಆದರೆ ದಿನೇ ದಿನೇ ಕಳೆಯುತ್ತಿದ್ದಂತೆ ಆಗಿದ್ದೇ ಬೇರೆ. 40,000ಕ್ಕೆ 80,000 ಬಡ್ಡಿ ಕಟ್ಟಿದರೂ ಸಹ ಇನ್ನು 1.5 ಲಕ್ಷ ಹಣ ಕೊಡಬೇಕು ಎಂದು ಕಿರುಕುಳ ಕೊಟ್ಟು ಭಾನುವಾರ ಮನೆಯಲ್ಲಿ ವರಲಕ್ಷ್ಮಿ ಒಂಟಿಯಾಗಿದ್ದ ಸಂದರ್ಭದಲ್ಲಿ ಮನೆಗೆ ಬೀಗ ಹಾಕಿದ ನವೀನ್. ನಂತರ ವರಲಕ್ಷ್ಮಿ ತನ್ನ ಗಂಡ ಸುನೀಲ್ಗೆ ತಿಳಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಅಕ್ಕಪಕ್ಕದವರು ಬಂದು ಬೀಗ ತೆಗೆದಿದ್ದಾರೆ. ವೇಳೆ ಮಾತನಾಡಿದ ವರಲಕ್ಷ್ಮಿ, ನಾವು ಸಾಲ ಪಡೆದುಕೊಂಡಿರುವುದು ನಿಜ, ಅದರಂತೆ 3 ಪಟ್ಟು ಹೆಚ್ಚು ಹಣ ಕಟ್ಟಿದ್ದೆ. ಎಲ್ಲವೂ ಫೋನ್ ಪೇ ಮುಖಾಂತರ ಕೊಟ್ಟಿರುತ್ತೇವೆ. ಆದರೂ ಸಹ ನನ್ನ ಗಂಡ ಕೆಲಸದ ನಿಮಿತ್ತ 4 ದಿನಗಳ ಕಾಲ ಸಮಯದಲ್ಲಿ ನಮ್ಮ ಮನೆಯ ಬಳಿ ಬಂದ ನವೀನ್, ಪ್ರದೀಪ್, ಪದ್ಮಮ್ಮ ಎಂಬುವವರು ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿ ಬೆದರಿಕೆ ಹಾಕಿದ್ದಾರೆ. ನಾನು ನನ್ನ ಗಂಡ ಮತ್ತು ಮಕ್ಕಳಿಗೆ ಏನಾದರೂ ಆದರೆ ಅದಕ್ಕೆ ಇವರೇ ಕಾರಣ ಎಂದು ತನ್ನ ಅಳಲು ತೋರುತ್ತಿದೆ. ನರಸಿಂಹಗೌಡ, ಜಿಕೆ ನ್ಯೂಸ್ ಕನ್ನಡ, ಚಿಂತಾಮಣಿ. ನಾವು ವಾಸು ತಗೊಂಡಿದ್ದು 40,000ಕ್ಕೆ 72,000 ಫೋನ್ ಪೇ ಮಾಡಿದ್ವಿ, ಕ್ಯಾಶ್ ಕೊಟ್ಟಿದ್ದೀವಿ. ಈಗ 1.5 ಲಕ್ಷ ಹೇಳ್ತಾ ಇದ್ದಾರೆ. 1.5 ಲಕ್ಷ ಕೊಟ್ಟಿಲ್ಲ ಅಂದರೆ ನಿಮ್ಮ ಊರಲ್ಲಿ ನಿಲ್ಲಿಸಲ್ಲ, ಮನೆ ಹೊಡೆದಾಕ್ತೀನಿ, ಆ ಥರ ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದೀವಿ ಸರ್. ಏನು ಮಾಡಿದ್ರಿ ಅದನ್ನು? ಫೋನ್ ಪೇ ಮುಖಾಂತರ 70,000 ಮಾಡಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ, 2 ಮಾಡಿದ್ದೀನಿ ಸರ್. ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀನಿ. ವರಲಕ್ಷ್ಮಿ ಅಂತ, ನಮ್ಮೂರ ಹೆಸರು ಕುರುಟಹಳ್ಳಿ. ನೆನ್ನೆಲ್ಲ ಮನೆ ಬಂದು ಕಾಸು ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರು. ಬಂದ್ಬಿಟ್ಟಿದ್ದು ಟಿವಿ ಹಾಕಿ ಆಚೆ ತಳ್ಳಿ 2 ಮಿನಿಟ್ ಹಾಕಿದ್ರು. ಹಾಕಿದ್ದಾದ್ಮೇಲೆ ಮತ್ತೆ ಸ್ವಲ್ಪ ಬಿಟ್ಕೊಂಡು ಮತ್ತೆ ಟಿವಿ ತೆಗೆದ್ರು. ಹಂಗೇನೆ ಗಲಾಟೆ ಎಲ್ಲ ಮಾಡ್ಕೊಂಡು ಕೂತಿಲ್ಲ ಹಾಕೊಂಡು ಬೈಕೊಂಡು ಅಂತ ಮುಂದೆ ಇಂಥ ಮುಂದೆ ಅಂತ ಎಲ್ಲ ಅಂದರು. ಮಾಜಿ ಮುಂದೆ ಏನೇನೋ ಕೆಟ್ಟಾಗಿ ಮಾತಾಡಿದ್ರು. ಮತ್ತೆ ಸ್ವಲ್ಪ ತಂಗೆ ಹಸ್ಕೊಂಡೇ ಇದ್ರು. ನಲ್ಲಿ ಪೈಪು ಎಲ್ಲ ಹೊಡೆದಾಕಿದ್ರು. ಮನೆ ಮುಂದೆ ನಲ್ಲಿ ಪೈಪ್ ಎಲ್ಲ ಹೊಡೆದಾಕಿದ್ರು. ಚಪ್ರ ಹಾಕೊಂಡಿದ್ರು. ಅದು ಸ್ವಲ್ಪ ಕಿತ್ತಾಕಿದ್ರು. ಮರಗಳು ಎಲ್ಲಾನು ಕಿತ್ತಾಕೊಂಬಿಟ್ಟು ಮತ್ತೆ ಹಂಗೆ ಸ್ವಲ್ಪ ಹೊತ್ತು ಇಟ್ಕೊಂಡು ನಮ್ಮ ಯಜಮಾನ್ ಇರಲಿಲ್ಲ. 4 ದಿನ ಆಗಿತ್ತು, 3 ದಿನ ಆಗಿತ್ತು ಹೋಗಿ. ಅವತ್ತು ರಾತ್ರಿ ಗಲಾಟೆ ಆಗಿತ್ತು. ರಾತ್ರಿ 11 ಗಂಟೆಗೆ ಬಂದ. ಆವಾಗ ಏನು ಮಾತಾಡಿಲ್ಲ. ಆವಾಗ ಸ್ವಲ್ಪ ಹೊತ್ತು ಏನೋ ಹಿಂಗೆಲ್ಲ ಮಾಡ್ತೀರಿ, ನಾವು ಕೊಟ್ಟಿಲ್ಲ ದುಡ್ಡು, ಹಂಗೆ ಹಿಂಗೆ ಅಂತ ಬೈಸ್ಕೊಂಡಿದ್ರು. ಆಚೆನೆ ಹಂಗೆ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡಿದ್ರು. ಆಮೇಲೆ ಹೊಡ್ಕೊಂಡ್ರು. ಅವರು ಅಲ್ಲೇ ಇದ್ರು, ಬೈಕಂತಾನೆ ಇದ್ರು. ನಾವು ಹೊಡ್ಕೊಳ್ಬೇಕು. ಯಾರು ಅವರು? ನಿಮ್ಮ ಅವ್ರ ಹೆಸರೇನು? ಅವ್ರ ಹೆಸರು ನವೀನ್. ಯಾವರು? ನಮ್ಮೂರೇ, ನಮ್ಮ ಮನೆ ಪಕ್ಕದಾಗಿರೋದು. ಎಷ್ಟು ತಗೊಂಡಿದ್ರಿ ನೀವು? 40,000 ನೀವು ಕೊಡ್ತಾ ಇದ್ರಿ? ಅವಾಗ ಬಡ್ಡಿ ಕೊಡ್ತಾ ಇದ್ರಿ. ಹಿಂಗೆ ಸ್ವಲ್ಪ ಬಾದಿನ ಜಾಸ್ತಿ ಆಗಬೇಕು. ಮತ್ತೆ 3 ತಿಂಗಳ 2 ತಿಂಗಳಿಂದ ಬಡ್ಡಿ ಕಟ್ಟೋದು. ಆಗ ಕೊಟ್ಟಿಲ್ಲ ಅಂತ ಜಗಳ ಬಂದಿದ್ದು. ಕೊಡ್ತೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಕೊಡ್ತೀನಿ ಅಂತ ಮಾತನ್ನ ಕೇಳಿಲ್ಲ ಅವರು. ವಾರ ತಲೆ ತಿಂತಾ ಇದ್ರು. ವಾರಕ್ಕೆ 2 ಸರಿ 2 ದಿನ ಇಲ್ದಿರೋ ಮಾಡ್ತಾ ಇದ್ರು ಅವರು. ಅವ್ರೇನಾದ್ರೂ ಇದೇ ಕಿರಿಕಿರಿ ಮಾಡ್ತಾ ಇದ್ದೆ. ನಾವು ನಮ್ಮ ಮಕ್ಕಳು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಅವರೇನೆ ಕಾರಣ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.